ಶೈಲಜಾ ಹಿರೇಮಠ ಅವ್ರೆ, ಯಾಕೆ ಪದೇ ಪದೇ ಮತ್ತೆ ಮತ್ತೆ ಈಗ ಒಂದ್ 2-3 ತಿಂಗಳು ಸುಮ್ನಾಗತ್ತೆ, ಮತ್ತೊಂದ್ ತಿಂಗಳಿಗೆ ಮತ್ತೆ ಶುರುವಾಗತ್ತೆ, ಯಾಕೆ ಈ ತರದ ಒಂದು ಚರ್ಚೆ ನಡೆಯುತ್ತೆ ಪಕ್ಷದ ಒಳಗೇನೆ? ಈಗಾಗ್ಲೇ ನೀವು ಹೇಳಿದ್ರಿ ಪದೇ ಪದೇ ಇದು ಮುನ್ನೆಲೆಗೆ ಬರ್ತಾ ಇದೆ ಅಂತ. ಈಗಾಗ್ಲೇ ಅನೇಕ ಬಾರಿ ರಾಜ್ಯದ ಉಸ್ತುವಾರಿಗಳಾಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಎಲ್ರು ಕೂಡ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂತ ಕಂಪ್ಲೀಟ್ 2.5 ವರ್ಷದಿಂದ ನೀವು ಗಮನಿಸ್ತಾ ಬನ್ನಿ. ಈ ನಮ್ಮ ಪಕ್ಷದ ಆಂತರಿಕ ವಿಷಯ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗೋದಕ್ಕಿಂತ ಹೆಚ್ಚು ಬೀದಿನಲ್ಲಿ ಚರ್ಚೆ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಮೊದಲು ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಇದೇನಾದ್ರು ಪಕ್ಷದ ಅಧಿಕೃತ ಒಂದು ವೇದಿಕೆ ಮುಖಾಂತರ ಅಥವಾ ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಅಥವಾ ಪತ್ರಿಕಾ ಪ್ರಕಟಣೆ ಕೊಡೋದ್ರ ಮುಖಾಂತರ ಏನು ಮಾತಾಡ್ತಾ ಇಲ್ಲ. ರಂಗನಾಥ್ ಅವರಾಗಿರ್ಲಿ, ಶಿವರಾಮೇಗೌಡ ಆಗಿರ್ಲಿ, ಹಿಂದೆ ಅನೇಕ ಶಾಸಕರು ಅವರವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಮಂಡನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಅವ್ರು ಮಂಡನೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ನಿಲುವು ಏನು ಅನ್ನೋದನ್ನ ಅವರು ಕೂಡ ತಮ್ಮ ತಮ್ಮ ವೇದಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ಒಂದು ವಿಷಯವನ್ನೇ ಮುನ್ನೆಲೆಗಿಟ್ಕೊಂಡು ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಪದೇ ಪದೇ ನವೆಂಬರ್ ಕ್ರಾಂತಿ ಆಗುತ್ತೆ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ, ಅಕ್ಟೋಬರ್ ಕ್ರಾಂತಿ ಆಗುತ್ತೆ, ನಾಳೆ ಜನವರಿ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆ ಕೊಡೋದನ್ನ ಬಿಟ್ಬಿಟ್ಟು ಶಾಡೋ ಆಫ್ ದ ಸಿಎಂ ಆಗಿ ಅವ್ರು ಮಾಡ್ಬೇಕಾಗಿರೋ ಕೆಲಸಗಳು ಬೇಕಾದಷ್ಟಿದೆ. ಕಲಬುರಗಿಯಲ್ಲಿ ಫ್ಲಡ್ ಬಂದಿದೆ, ಆಡಳಿತ ಪಕ್ಷದ ಎಷ್ಟು ಜವಾಬ್ದಾರಿ ಇರುತ್ತೋ ವಿರೋಧ ಪಕ್ಷದವ್ರದ್ದು ಅಷ್ಟೇ ಜವಾಬ್ದಾರಿ ಇರುತ್ತೆ. ಇಂತಹ ಅನೇಕ ನಮ್ದೇ ಆಡಳಿತ ಇದ್ರು ಕೂಡ ಆಡಳಿತದ ವೈಫಲ್ಯಗಳನ್ನ ಎತ್ತಿ ಹಿಡಿಯೋದ್ರ ಮೂಲಕ ರಾಜಕಾರಣ ಮಾಡ್ಬೇಕೇ ಹೊರತು ಇವು ಯಾವ್ದು ನಮ್ಮ ಪಕ್ಷದ ಪವರ್ ಶೇರಿಂಗ್ ಬಗ್ಗೆ ಇವ್ರ್ಯಾಕೆ ತಲೆ ಕೆಡಿಸ್ಕೊಳ್ತಾ ಇದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಬಿಡಿ, ನಮ್ಮ ಪಕ್ಷ ಇದೆ, ಹೈಕಮಾಂಡ್ ಇದೆ, ಅನೇಕ ನಾಯಕರಿದ್ದಾರೆ, ಇಲ್ಲಿ ಶಾಸಕಾಂಗ ಸಭೆಯಲ್ಲೂ ಕೂಡ ತೀರ್ಮಾನ ಆಗುತ್ತೆ. ಇದೆಲ್ಲವನ್ನು ಪಕ್ಷದ ಆಂತರಿಕದಲ್ಲಿ ಚರ್ಚೆ ಆಗ್ಬಿಟ್ಟು ಎಂದಿಲ್ಲ. ಒಂದ್ ವೇಳೆ ಬದಲಾವಣೆ ಆಗೋದಿದ್ರೆ ಅದು ಬಹಿರಂಗವೇಗ ಆಗುತ್ತೆ, ಅಥವಾ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ ಅಂದ್ರೂ ಕೂಡ ಅದು ಬಹಿರಂಗವಾಗಿಯೇ ಇರುತ್ತೆ. ಇದ್ರಲ್ಲಿ ಏನು ಮುಚ್ಚು ಮರೆ ಮಾಡ್ಕೊಂಡು ಕತ್ಲಲ್ಲಿ ಆಟ ಆಡುವಂತ ಆಟ ಅಂತೂ ಅಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಕ್ರಿಯೆಗಳಿವು. ಅವ್ರದ್ದು ಪಕ್ಷದಲ್ಲಿ ಅನೇಕ 3 ಸಿಎಂಗಳಾಗಿದ್ದು ಎಲ್ಲಾ ಪಕ್ಷದಲ್ಲೂ ಇರುತ್ತೆ. ಹಂಗಿದ್ದಾಗ ಒಂದು ವಿರೋಧ ಪಕ್ಷವಾಗಿ ಮಾಡೋ ಕೆಲಸವನ್ನೆಲ್ಲ ಬಿಟ್ಬಿಟ್ಟು ಅವ್ರ ಮುಂದೆ ಬಹಳಷ್ಟು, ಈಗ ನಾವು ಕೇಂದ್ರದ ಲೀಸ್ಟ್ ಇಟ್ಕೊಂಡು ಕೂತಿದ್ದೀನಿ, ಇಷ್ಟು ನೆರೆ ಹಾವಳಿ ಬಂದಿದೆ, ಎಷ್ಟು ಬಂದಿದೆ, ಏನ್ ಬಂದಿದೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ. ಸೆಪ್ಟೆಂಬರ್ ಕ್ರಾಂತಿ ಬಿಟ್ರೆ ಬಾನು ಮುಷ್ತಾಕ್ ಅವ್ರ ವಿಷಯ ಬಿಟ್ರೆ ಹಿಂದೂ ಮುಸ್ಲಿಂಗಳ ವಿಷಯ ಇಲ್ಲ, ಬೇರೆ ಬೇರೆ ಇಂಥ ಒಂದು ವಿಷಯ ಬಗ್ಗೆ ಇರುವಂತಹ ಕಾಳಜಿ ಆಡಳಿತದ ಬಗ್ಗೆ ಹಾಕಿಲ್ಲ. ಕೇಂದ್ರದಿಂದ ಬರ್ಬೇಕಾಗಿರುವಂತಹ ಅನುದಾನದ ಬಗ್ಗೆ ಯಾಕೆ ಪ್ರಶ್ನೆ ಎತ್ತೋದಿಲ್ಲ ಇವರು ಅನ್ನೋದನ್ನ ನನ್ನ ಒಂದು ಪ್ರಶ್ನೆಯನ್ನ ಪ್ರಥಮವಾಗಿ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಈಗ ಪ್ರಶ್ನೆ ಏನಂದ್ರೆ ಶೈಲಜಾ ಅವ್ರಿ, ನೀವು ಅವರ ಮಾತಿಗೆ ಪ್ರತಿಕ್ರಿಯೆ ಕೊಡ್ತೀರಿ, ಅದ್ರ ಜೊತೆಲಿ ಪದೇ ಪದೇ ಈ ತರದ ಚರ್ಚೆಗಳು ಬರೋದು ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ಒಂದು ಸ್ಥಿರವಾದ ಸರ್ಕಾರವನ್ನ ಕೊಟ್ರೆ ಆಡಳಿತ ವರ್ಗಕ್ಕೂ ಕೂಡ ಒಂದು ಭಯ ಇರುತ್ತೆ, ಮತ್ತು ಅವ್ರಿಗೂ ಒಂದು ಅಧಿಕಾರವನ್ನ ಅಥವಾ ಅವರ ಆಡಳಿತವನ್ನ ನಡೆಸೋದಕ್ಕೆ ಅವ್ರಿಗೆ ಸರಿಯಾಗುತ್ತೆ. ಆದ್ರೆ ಪದೇ ಪದೇ ಏನಾಗ್ತಿದೆ, ಮುಖ್ಯಮಂತ್ರಿ ಬದಲಾವಣೆ ಅದನ್ನೇನು ಅಶೋಕ್ ಅವರು ಕುಮಾರಸ್ವಾಮಿ ಅವರು ಬಂದು ಮಾತನಾಡ್ತಿಲ್ಲ, ನಿಮ್ ಪಕ್ಷದವರೇ ಪದೇ ಪದೇ ಅದನ್ನ ಮಾತಾಡ್ತಿದ್ದಾರೆ. 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಅಂತ. ಅದನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ರೆ ಅದು ಬೇರೆ ವಿಚಾರ, ಅಥವಾ ತಂತ್ರಗಾರಿಕೆ ಮಾಡಿದ್ರೆ ತಮ್ಮ ನಾಯಕನಿಗೆ ಬೇಕು ಅಂತ ಅದು ಕೂಡ ಬೇರೆ ವಿಚಾರ. ಆದ್ರೆ ಚರ್ಚೆ ಆಗ್ಲಿ ಅಂತಾನೆ ಮಾಧ್ಯಮಗಳ ಮುಂದೆ ಬಂದು ಹೇಳಿದ ಸಂದರ್ಭದಲ್ಲಿ ಅದು ಚರ್ಚೆ ಆಗತ್ತೆ. ವಿಪಕ್ಷ ನಾಯಕರು ಪ್ರತಿಕ್ರಿಯೆ ಕೊಡ್ತಾರೆ. ಯಾಕೆ ಹೀಗೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇದಕ್ಕೇನು ಉತ್ತರಿಸ್ಬೋದು? ಖಂಡಿತ ನನಗೆ ಅನ್ಸುತ್ತೆ ಇವ್ರು ಈಗ ಅನೇಕ ಆಪಾದನೆಗಳನ್ನ ಮಾಡಿದ್ರು. ಅದಕ್ಕೆ ನಾನು ಸಾರಾಸಗಟವಾಗಿ ಬೆಂಗಳೂರು ಗುಂಡಿಗಳ ಬಗ್ಗೆ ಮಾತಾಡ್ಬೋದು, ಕಲಬುರ್ಗಿ ಫ್ಲಡ್ಗೆ ಈಗಾಗಲೇ ಕೃಷ್ಣ ಬೈರೇಗೌಡ ಅವರು, ಪ್ರಿಯಾಂಕಾ ಖರ್ಗೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ವೈಮಾನಿಕ ಸಮೀಕ್ಷೆ ನಡೆಸ್ಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಅನುದಾನದ ಘೋಷಣೆಯನ್ನ ಮಾಡಿದ್ದಾರೆ. ಈಗ ಅದನ್ನ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಫ್ಲಡ್ ಬಂದ ತಕ್ಷಣ ಏನು ಮಂತ್ರ ಮಾಡ್ಬಿಟ್ಟು ನಿಲ್ಸಕ್ ಆಗೋದಿಲ್ಲ. ಅದಕ್ಕೆ ಏನೇನು ಬೇಕು, ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಾಗಿ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಧ್ಯಮದಲ್ಲಿ ಬಿತ್ತರಿಸ್ತಾ ಇದ್ದೀರಿ, ತೋರಿಸ್ತಾ ಇದ್ದೀರಿ. ಇದು ನಂಬರ್ 1. ನಂಬರ್ 2, ಮತ್ತೆ ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದಾಗ, ಈಗ ಈ ಹಿಂದೆ ರಸ್ತೆ ಗುಂಡಿಗಳು ಇವತ್ತ ಬೀಳುತ್ತಾ ಮೇಡಮ್? ಈಗ ತನ ಬೀಳುತ್ತಾ? ಈ ವರ್ಷ ಅತಿ ಹೆಚ್ಚು ಮಳೆ ಆಗ್ತಾ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ನಮ್ಮ ಉತ್ತರ ಕರ್ನಾಟಕದ ಕೆಲವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಳೆ ಆಗದೆ ಇರೋ ಪ್ರದೇಶದಲ್ಲಿ ಕೂಡ ಮಳೆ ಆಗ್ತಾ ಇದೆ. ಇವತ್ತು ಅತಿರೇಕವಾಗಿರುವಂತ ಮಳೆ ಆಗ್ತಾ ಇದೆ. ಈ ತರ ಅನಿಶ್ಚಿತ ಮಳೆಗಳಿಂದ ಆಗ್ತಾ ಇರುವಂತಹ ಅವಘಡನೆಗಳು ಇವತ್ತಿಂದಲ್ಲ. ಈ 2 ವರ್ಷ ಏನ್ ಮಾಡಿದ್ರು ಗುಂಡಿ ಮುಚ್ಚೋದಕ್ಕೆ? ಈಗ ತಾನೇ ಬಿದ್ದಿರೋದ ಗುಂಡಿಗಳು?
ಅದನ್ನ ನೀವು ಮಾತೆತ್ತಿದ್ರೆ ಇದನ್ನ ಹೇಳ್ಬಿಟ್ಟು ಒಂದು ಪ್ರಚಾರ ತಗೊಳ್ಳೋದಕ್ ಮಾತಾಡೋದಲ್ಲ. ಅದಕ್ಕೆ ಕ್ರಮ ಕೈಗೊಳ್ಳದೇ ಇದ್ರೆ, ಈಗಾಗ್ಲೇ ವಿಧಾನಸೌಧದಲ್ಲಿ ಗುಂಡಿಗಳ ಬಗ್ಗೆ 10,000 ಗುಂಡಿಗಳ ಬಗ್ಗೆ ಹೇಳಿದ್ದಾರೆ ಮತ್ತು ಅದು ನಿರಂತರವಾಗಿರುವಂತಹ ಪ್ರಕ್ರಿಯೆ, ಅದು ನಿಮಗೂ ಗೊತ್ತಿದೆ. ಬೆಂಗಳೂರು ದಿನಕ್ ದಿನ ಬೆಳೀತಾ ಇದೆ, ಜೊತೆಗೆ ಅತಿರೇಕವಾಗಿರುವಂತಹ ಮಳೆ, ಅತಿ ಹೆಚ್ಚುತ್ತಾ ಇರುವಂತಹ ಜನದಟ್ಟಣೆ, ಇವಕ್ಕೆಲ್ಲಕ್ಕೂ ಕಾಂಗ್ರೆಸ್ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಈಗಾಗ್ಲೇ ಕೆಲಸವನ್ನ ಮಾಡ್ತಾ ಇದೆ. ಮಾಡದೇ ಇದ್ದಿದ್ರೆ ಮಾತಾಡ್ಬೇಕಾಗಿತ್ತು, ಮಾಡದೆ ಕೈ ಕಟ್ಕೊಂಡು ಕುತ್ಕೊಂಡಿಲ್ಲ, ನಂಬರ್ 1. ಆಮೇಲೆ ಇದು ಹೇಳಿದ್ರು ಭ್ರಷ್ಟಾಚಾರದ ಬಗ್ಗೆ. ಮೇಡಮ್, ಯಾವುದೇ ಹಗರಣಗಳು ಇಲ್ಲಿವರೆಗೂ ಸಿದ್ದರಾಮಯ್ಯ ಅವ್ರ ಮೇಲೆ ಮೂಡ ಹಗರಣ ಇರ್ಲಿ, ವಾಲ್ಮೀಕಿ ಹಗರಣ ಇರ್ಲಿ, ಇನ್ನೊಂದಿರ್ಲಿ, ಯಾವುದೇ ಹಗರಣ ಇರ್ಲಿ, ಎಲ್ಲಕ್ಕೂ ಕೂಡ ಬಹಳ ಸಮರ್ಥವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಎದುರಿಸ್ತಾ ಇದ್ದಾರೆ. ಅದಕ್ಕೆಲ್ಲಾ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಮಾಡ್ತಾ ಇರುವಂತವ್ರು ಅನೇಕ, ಇನ್ನು ರಾಜ್ಯದಲ್ಲಿ ಅನೇಕ ವಿಷಯಗಳು ಜ್ವಲಂತವಾಗಿವೆ. ಅವರು ಡ್ರಗ್ಸ್ ಇಂದ ಹೇಳಿದ್ರು, ಇನ್ನೊಂದು ಹೇಳಿದ್ರೆ, ಬನ್ನಿ ವಿರೋಧ ಪಕ್ಷಕ್ಕೆ ಶಾರ್ಡ್ ಆಫ್ ದ ಸಿಎಂ ಅಲ್ವಾ, ಅದನ್ನ ಅವರು ಸಮರ್ಥವಾಗಿ ಅದನ್ನ ವಿಧಾನಸಭಾ ಸಭೆಯಲ್ಲಿ ಮಂಡನೆ ಮಾಡೋದ್ರ ಮೂಲಕ, ರಾಜ್ಯದ ಜನತೆಯ ಮೂಲಕ ಯಾರು ತಪ್ಪಿದ ಮಾಡಿದ್ದಾರೆ ಅನ್ನೋದನ್ನ ದಾಖಲಾತಿ ಸಮೇತ ಸಾಬೀತುಪಡಿಸ್ಲಿ. ಅವ್ರದೇ ಕೇಂದ್ರ ಸರ್ಕಾರ ಇರೋದಲ್ವಾ. CBI, ED ಎಲ್ಲವನ್ನು, ಇನ್ಕಮ್ ಟ್ಯಾಕ್ಸ್ ಎಲ್ಲವಕ್ಕೂ ಬಳಕೆ ಆಗುತ್ತೆ. ಇದಕ್ಕೆ ಯಾಕಾಗೋದಿಲ್ಲ? ಅದನ್ನ ಮಾಡ್ಲಿ. ಅದಕ್ಕೆ ಅವ್ರಿಗೆ ಓಪನ್ ಆಗಿ ಅವಕಾಶ ಇದೆ. ಅವರು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೂಡ ಅಧಿಕಾರವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲಾ ರೀತಿಯಿಂದ ತನಿಖೆ ಮಾಡೋ ಹಕ್ಕಿದೆ, ಮಾಡ್ಲಿ. ಅದು ಚರ್ಚೆ ವಿಷಯ ಅಲ್ಲ. ಆದ್ರೆ ಚರ್ಚೆ ವಿಷಯ ಏನ್ ಆಗ್ಬೇಕು ಅದನ್ನ ಆಗ್ತಾ ಇಲ್ಲ ಅನ್ನೋದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಆಗ್ಲೇ ವಿಶ್ಲೇಷಕರು ಹೇಳಿದ್ರು, ನಮ್ಮದು ರಾಷ್ಟ್ರೀಯ ಪಕ್ಷವಾಗಿ ಅನೇಕ ಕಾರಣಗಳಿಂದ ಅನೇಕ ಪಕ್ಷಗಳಲ್ಲಿ, ಬಿಜೆಪಿಯಲ್ಲೂ ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಕಚ್ಚಾಟಗಳಿಲ್ವೇ? ಅದು ಮನೆ ಹೊಡೆದು 3 ಬಾಗಿಲಾಗಿಲ್ವೇ? JDS ನಲ್ಲಿ ಆಂತರಿಕ ಕಲಹಗಳಿಲ್ವೇ? ಒಂದು ಮನೆಯಲ್ಲೇ 4 ಜನ ಒಟ್ಟಿಗೆ ಬಹಳ ವರ್ಷ ಇರೋಕಾಗದೆ ಇರುವಂತಹ ಸಂಬಂಧದಲ್ಲಿ ಬದಲಾವಣೆಯ ಆದಂತಹ ರಾಜಕೀಯ ವ್ಯವಸ್ಥೆಯಲ್ಲಿ, ಈ ಹಿಂದೆ UPS 2 ಇರೋದಕ್ಕಿಂತ ಮುಂಚೆ ಅಥವಾ ಈ ಒಂದು 10-15 ವರ್ಷಗಳಿಂದ ಇರುವಂತಹ ರಾಜಕೀಯ ಪರಿಸ್ಥಿತಿ ಇಲ್ಲ ಮೇಡಮ್. ಈಗ ಬಹಳಷ್ಟು ಬದಲಾವಣೆ ಆಗಿದೆ. ಅದು ಎಲ್ಲಾ ಪಕ್ಷದಲ್ಲೂ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳ್ತಾ ಇಲ್ಲ, JDS ಅಲ್ಲೂ ಆಗಿರುತ್ತೆ, ಬಿಜೆಪಿಯಲ್ಲೂ ಆಗಿರುತ್ತೆ. ಯಾಕಂತಂದ್ರೆ ದಿನಕ್ ದಿನ ಪೊಲಿಟಿಕಲಿ ಲಿಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಬಂದಾಗಿಂದ ಈ ಎಲ್ಲಾ ಸಮಸ್ಯೆಗಳು, ಹಿಂದೆ ಏನಾಗ್ತಾ ಇತ್ತು, ನ್ಯೂಸ್ ಪೇಪರ್ ಇದ್ದಾಗ ಅದು ನ್ಯೂಸ್ ಅಷ್ಟೊಂದು ಮುನ್ನೆಲೆಗೆ ಬರ್ತಾ ಇರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಿರಂತರವಾಗಿ ಎಲ್ಲಾ ಪಕ್ಷದಲ್ಲಿ ಕಚ್ಚಾಟಗಳಿವೆ. ಯಾಕೆ? ಯತ್ನಾಳ್ ಅವರು ಉಚ್ಚಾಟನೆ ಮಾಡಿರೋ ಬಗ್ಗೆ ಅವರು ಸಂಬಂಧನೇ ಇಲ್ಲ ಬಿಜೆಪಿಗೆ ಅನ್ನೋ ರೀತಿ ಎಲ್ಲಾ ರಾಜ್ಯದ ನಾಯಕರನ್ನು ತೊಳಿತಾರೆ, ಮೋದಿ ಅವ್ರನ್ನ ಮಾತ್ರ ಹೊಗಳ್ತಿರ್ತಾರೆ. ಅದು ಇವ್ರು ಯಾರಿಗೂ ಪ್ರಶ್ನೆನೇ ಇಲ್ಲ. ಯತ್ನಾಳ್ ವಿಷಯ ಇವ್ರು ಯಾರು ಚರ್ಚೆಗೆ ತರೋದಿಲ್ಲ. ಉಳಿದಂತ ಯಾವ ವಿಷಯಗಳನ್ನು ಇವರು ಚರ್ಚೆಗೆ ತರೋದಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ಪವರ್ ಶೇರಿಂಗ್ ಬಿಟ್ರೆ ಬೇರೆ ಇವ್ರಿಗೆ ಯಾಕೆ ಮಾತಾಡ್ತಾ ಇಲ್ಲ? ಅವ್ರಿಗೆ ಅವಕಾಶ ಕೊಟ್ಟಿದೆಯಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಅವ್ರು ಅಧಿಕೃತವಾಗಿದ್ದಾರೆ, ಅವರಿಗೆ JDS ಬೆಂಬಲವಾಗಿದ್ದಾರೆ. ಅವರೆಲ್ಲ ಸೇರಿ ಅದೇನೋ ಭ್ರಷ್ಟಾಚಾರ ಇದ್ರೆ ಅದನ್ನ ಸಾಬೀತುಪಡಿಸ್ಬೇಕು. ಈ ರೀತಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದ್ರಿಂದ ಅದು ಖಂಡಿತ ಸಾಬೀತಾಗೋದಿಲ್ಲ. ಅದಕ್ಕೆ ಅವರು ಕೂಡ ಪ್ರಯತ್ನ ಮಾಡ್ಲಿ, ತಪ್ಪೇನೂ ಇಲ್ಲ. ಯಾಕಂತಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಭ್ರಷ್ಟಾಚಾರ ಇದ್ರೆ ಅದು ತನಿಖೆಗೊಳಪಡಿಸ್ಲಿ, ಬರ್ಲಿ. ಆಮೇಲೆ 3ನೇದಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ ಮೇಡಮ್, 2.5 ವರ್ಷದಿಂದ ನಾನು ನೇರವಾಗಿ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಲ್ಲಾ ಸಬ್ಜೆಕ್ಟ್ ನ ಒಂದ್ಸಲ ಪ್ಯಾನಲ್ ಮಾಡಿ ನೋಡಿ. ನೀವು ಪ್ರಶ್ನೆಗಳು ಹೆಂಗೆ ಬರ್ತಾ ಇದಾವೆ ಅನ್ನೋದನ್ನ ವಿಚಾರ ಮಾಡಿ. ಇಲ್ಲಿ ಪ್ರಶ್ನೆಗಳು ಕೇಳ್ತಾ ಇರೋರು ಯಾರು? ಮಾಧ್ಯಮದವರು. ಅವರು ಕೂಡ ಬಹಳ ಬದ್ಧತೆಯಿಂದ ಈಗ ಆಗ್ಬೇಕಾಗಿರೋ ಚರ್ಚೆಗಳ ಬಗ್ಗೆ ಮಾತಾಡೋದಿಲ್ಲ. ಸಿದ್ದರಾಮಯ್ಯ ಅವ್ರ ಹತ್ರ ಹೋದ್ರೆ DK ಶಿವಕುಮಾರ್ ವಿಷಯ, DK ಶಿವಕುಮಾರ್ ಅವ್ರ ಹತ್ರ ಸಿದ್ದರಾಮಯ್ಯ ಅವ್ರ ವಿಷಯ. ಮಾಡಮ್, ರಾಜಕಾರಣ 4ನೇ ಸ್ತಂಭವಾಗಿರುವಂತಹ ಮಾಧ್ಯಮ ಕೂಡ ಬಹಳ ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯ ಏನು ಅನ್ನೋದನ್ನ ಪಾಲನೆ ಮಾಡೋದ್ ಬಿಟ್ಬಿಟ್ಟು ಪವರ್ ಶೇರಿಂಗ್ ಬಗ್ಗೆ ಯಾಕ್ರಿ ಮೇಡಮ್ ತಲೆ ಕೆಡಿಸ್ಕೋತೀರಾ? ಒಂದ್ ವೇಳೆ ಪವರ್ ಶೇರಿಂಗ್ ಆಗಿದ್ರೆ ನಮ್ಮ ಹೈಕಮಾಂಡ್ ಮಾಡಿದ್ರೆ ಖಂಡಿತ ಆಗಿರುತ್ತೆ. ಇಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಮುಂದುವರಿಯೋದಾಗಿದ್ರೆ ಆಗಿರ್ತಾರೆ. ಇಲ್ಲ ಅದೆಲ್ಲ ಬಿಟ್ಟು ಮತ್ತೆ ವಿಸರ್ಜನೆ ಮಾಡುವಂತ ಅವಕಾಶಗಳು ಬಂದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಸರ್ಜನೆ ಆಗಿರುತ್ತೆ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಈಗ ನೆರೆ ಪರಿಹಾರದ ಬಗ್ಗೆ ಮಾತಾಡಿದ್ರು. ನೆರೆ ಪರಿಹಾರ ಒಂದ್ ಮೇಡಮ್, ಇದು ಲೆಟ್ ಮಿ ಕಂಪ್ಲೀಟ್. ನಾನು ಮತ್ತೆ ಮೇಡಮ್ 19-20 ಸಾಲಿನಲ್ಲಿ ಕೇಂದ್ರ ಸರ್ಕಾರ ನಿಮಗೆ ಎಷ್ಟು ಕೊಡ್ಬೇಕಾಗಿದೆ ಬಾಕಿ, ಅದನ್ನ ತೆಗ್ದು ನೋಡ್ಲಿ.
21 ಎಷ್ಟು ಕೊಡ್ಬೇಕಾಗಿದೆ ಅದನ್ನು ತೆಗ್ದು ನೋಡ್ಲಿ. ಇಲ್ಲಿವರೆಗೂ 22, 23ಕ್ಕೆ ಒಟ್ಟು ಎಷ್ಟು ಕೋಟಿ ನಮಗೆ ಬರಬೇಕಾಗಿದೆ ನೆರೆ ಪರಿಹಾರದೊಂದೇ ಮಾತಾಡೋಣ. ಯಾಕೆ 28 ಮಂದಿ ಸದಸ್ಯರು ಇವರು ಸಂಸದರು ಇದ್ದು ಯಾಕೆ ಇವರು ಹೋಗಿ, ಯಾಕ್ರಿ ಮೇಡಮ್ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಬಿಜೆಪಿ ಮಾನ್ಯ ಸ್ನೇಹಿತರಿಗೆ ಮತ್ತು ಜೆಡಿಎಸ್ ನವರಿಗೆ. ಕೇಂದ್ರದ 4 ಮಂದಿ ಸಚಿವರಿದ್ದಾರೆ, ಕೃಷಿ ಸಚಿವರಿದ್ದಾರೆ ಶೋಭಾ ಕರಂದ್ಲಾಜೆ ಅವರು, ಇನ್ನು ಹಣಕಾಸಿನ ಸಚಿವರಿದ್ದಾರೆ. ಇವರೆಲ್ಲರೂ ಹತ್ರ ಬಿಜೆಪಿ ವಿರೋಧ ಪಕ್ಷದ ನಾಯಕರು ರಾಜ್ಯದ ಸಮಸ್ಯೆ ಆಡಳಿತ ಪಕ್ಷದೊಂದೇ ಅಲ್ಲ, ಕೇಂದ್ರದಿಂದ ಅನುದಾನವನ್ನ ಬಿಡುಗಡೆ ಮಾಡಿಸ್ಕೊಂಡು ತಾವು ಹೆಗ್ಗಳಿಕೆಯನ್ನ ತಗೊಳ್ಬಹುದಲ್ಲ. ಅದನ್ನ ಬಿಟ್ಬಿಟ್ಟು ಕಾಂಗ್ರೆಸ್ನ ಪವರ್ ಶೇರಿಂಗ್ ಬಗ್ಗೆ ಮಾತಾಡೋದು ಅರ್ಥಹೀನ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಾಧ್ಯಮಗಳು ನಿಮ್ಮೆಲ್ಲ ವಿಚಾರಗಳನ್ನ ಕಾರ್ಯಕ್ರಮಗಳನ್ನ ಕವರ್ ಮಾಡ್ಬೇಕು, ಆದ್ರೆ ನಿಮ್ಮ ಶಾಸಕರುಗಳು ಮಾಜಿ ಸಂಸದರು ಹೇಳಿಕೆ ಕೊಟ್ರೆ ಅದಕ್ಕೆ ಪ್ರತಿಕ್ರಿಯೆ ಕೇಳಬಾರ್ದು, ಅದರಿಂದ ಮಾತ್ರ ಹೊರಗುಳಿಬೇಕು ಅನ್ನೋದು. ಪ್ರತಿಕ್ರಿಯೆಗೆ ಬಗ್ಗೆ ಮೇಡಮ್ ದಯವಿಟ್ಟು ಇಲ್ಲ ಲೆಟ್ ಮಿ ಕಂಪ್ಲೀಟ್. ನೀವು ಅದು ಪ್ರಶ್ನೆ ಎತ್ತಿದ್ದೀರ ಅಂದ್ರೆ ಹೇಳ್ತೀನಿ. ಪ್ರತಿಕ್ರಿಯೆ ಬೇರೆ ಆಗುತ್ತೆ, ಅವ್ರ ಹತ್ರ ಹೋದ ತಕ್ಷಣ ಮಾಧ್ಯಮದವರು ಪ್ರಶ್ನೆ ಮಾಡೋ ರೀತಿ ಬೇರೆ ಆಗುತ್ತೆ. ನಾನು ಕ್ವಶನ್ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದೀನಿ, ನೀವು ಒಂದ್ಸರಿ ಎಲ್ಲಾ ಬಗ್ಗೆ ಎಲ್ಲಾ ವಿಜುವಲ್ ನ ನೋಡಿ ಪ್ರಶ್ನೆ ಯಾರು ಮೊದ್ಲು ಎತ್ತುತ್ತಾರೆ ಇದನ್ನ ತಿಳ್ಕೊಳ್ಳಿ. ಈ 3-4 ಸರಿ ಈಗ ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ ಕೇಳಿದ್ರೆ ಸಿದ್ದರಾಮಯ್ಯ ಅವ್ರು ಹೇಳ್ಬಹುದು. ಮೊನ್ನೆ ಆಗಿದ್ದು ಇಷ್ಟ ಮೇಡಮ್, ಸಿದ್ದರಾಮಯ್ಯ ಅವ್ರ ಮುಂದೆ ಕೇಳಿದ್ರು, ಹೌದು ಮುಂದಿನ ಸರಿ ಪುಷ್ಪಾರ್ಚನೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು, ಮಾಡ್ಬಹುದು. ಅಂದ್ರೆ ಒಂದು ಬ್ರೇಕ್ ಹಾಕ್ಬೇಕಲ್ವ? ಈಗ ಪದೇ ಚರ್ಚೆ ಆಗ್ತಿದೆ ಅಂತಂದ್ರೆ ಚರ್ಚೆಯ ವಿಚಾರವನ್ನಾಗಿ ಮಾಡ್ತಿರೋದೇ ನಿಮ್ಮ ನಾಯಕರುಗಳು ಅಥವಾ ಶಾಸಕರಾಗಿರೋದ್ರಿಂದ ಇದಕ್ಕೊಂದು ಸ್ಪಷ್ಟತೆ ಕೊಡ್ಬೇಕಲ್ವಾ? ಇಲ್ಲ ಬದಲಾವಣೆ ಆಗೋದಿಲ್ಲ ಅಂತನಾದ್ರೂ ಅಥವಾ ಆಗತ್ತೆ ಅನ್ನೋದಾದ್ರೂ ಒಂದು ಸ್ಪಷ್ಟತೆ ಕೊಡ್ಬೇಕಾಗತ್ತಲ್ವಾ ಶೈಲೇಶ್ ಅವ್ರೆ? ಮೇಡಮ್ ನಾನು ಈಗ ತಾನೇ ನೀವೇ ಒಂದು ವಿಜುವಲ್ ತೋರಿಸಿದ್ರಿ. ನಮ್ಮ ಪಾರ್ಟಿಯ ಹೈಕಮಾಂಡಿನ ಜನರಲ್ ಸೆಕ್ರೆಟರಿ ಅವರು ಯಾವ ಸಮಯದಲ್ಲಿ ಯಾವ ತೀರ್ಮಾನ ತಗೊಳ್ಬೇಕು, ಕಾಂಗ್ರೆಸ್ ಅದನ್ನ ತಗೊಳ್ಳೋದಕ್ಕೆ ಸಮರ್ಥವಾಗಿದೆ ಅನ್ನೋದನ್ನ ಅವ್ರು ಈಗಾಗ್ಲೇ ಈಗ ತಾನೇ ಸ್ಪಷ್ಟಪಡಿಸಿರೋದನ್ನ ನೀವೇ ತೋರಿಸಿದ್ರಿ. ಹಾಗಾಗಿ ಪವರ್ ಶೇರಿಂಗ್ ಬಗ್ಗೆ ಪಕ್ಷದಲ್ಲಿ ಅನೇಕ ಮಾತಾಡಿದ್ರು ಕೂಡ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಈಗ ಅಧಿಕಾರ ನಮಗೆ ಚುನಾವಣೆ ಆದ ನಂತರ ಪ್ರಥಮ ಬಾರಿಗೆ 2ನೇ ಬಾರಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗ್ಬೇಕಾದ್ರೂ ಡೆಲ್ಲಿಯಲ್ಲಿ ಕುತ್ಕೊಂಡು ಸಮಕ್ಷಮವಾಗಿ ಚರ್ಚೆಗಳು ಎಲ್ಲವೂ ಆದ್ಮೇಲೆ ಆಗಿರುವಂತದ್ದು ವಿಷಯ. ನಿಮಗೆ ಅವ್ರಿಗೂ ಗೊತ್ತಿರುತ್ತೆ, ವಿಶ್ಲೇಷಕರಿಗೂ ಗೊತ್ತಿರುತ್ತೆ. ಒಂದು ಪವರ್ ಶೇರಿಂಗ್ ಅನ್ನೋದು ಒಂದು ಅಗ್ರಿಮೆಂಟ್ ಆಗಿದೆಯೋ ಆಗಿಲ್ವೋ ಅದು ಹೈಕಮಾಂಡ್ ಬಿಟ್ಟು ವಿಚಾರ. ಸಿದ್ದರಾಮಯ್ಯ ಅವ್ರಿಗೂ ಕೆಲವು ಬೇಕಾಗಿರೋರು ಇರ್ತಾರೆ, ಡಿ.ಕೆ. ಶಿವಕುಮಾರ್ ಅವರವ್ರಿಗೂ ಬೇಕಾಗಿರೋ ಇರ್ತಾರೆ. ಹಾಗಾಗಿ ಅವರವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರಬಹುದು. ಅದು ತಪ್ಪು ಅನ್ನೋದನ್ನ ಡಿ.ಕೆ. ಶಿವಕುಮಾರ್ ಅವರು ಸಾರಿ ಹೇಳಿದ್ದಾರೆ. ಅವ್ರು ಈಗಾಗ್ಲೇ ಶಿವರಾಮೇಗೌಡ ಮತ್ತು ರಘುನಾಥ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವೆಲ್ಲ ಆಗ್ತಾ ಇರೋದು ಇಲ್ಲ ಅಂತ ನಾನು ಹೇಳೋದಿಲ್ಲ, ತಳ್ಳಿ ಹಾಕ್ತಾ ಇಲ್ಲ. ಬಟ್ ಇದರ ನಡುವೆನೆ ಹೈಕಮಾಂಡ್ ಕೂಡ ಆ ಸಮಯ ಸಂದರ್ಭ ಬಂದಾಗ ಸರಿಯಾದ ರೀತಿಯಲ್ಲಿ ತೀರ್ಮಾನ ತಗೊಳುತ್ತೆ. ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯ ಕಂಡಂತ ಅದ್ಭುತ ಒಂದು ನಾಯಕತ್ವ ಅವ್ರದ್ದು. ಅವರು ಈ ಒಂದು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ಎಲ್ಲಾ ರೀತಿಯಂತ ಒಂದು ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಸರಿಯಾದ ತೀರ್ಮಾನ ತಗೊಳ್ಳೋದಕ್ಕೆ ಹೈಕಮಾಂಡ್ ಜೊತೆ ಅವರು ಕೂಡ ಸ್ಪಂದಿಸ್ತಾರೆ, ಖಂಡಿತ ಸ್ಪಂದಿಸ್ತಾರೆ. ಯಾಕೆ ಅಂತಂದ್ರೆ ಈಗಾಗ್ಲೇ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಏನೇನ್ ಕೊಡ್ಬೇಕು ಎಲ್ಲವನ್ನೂ ಕೊಟ್ಟಾಗಿದೆ. ಒಂದ್ ವೇಳೆ ನೀವೇ ಹೇಳ್ದಂಗೆ ಇಬ್ಬರನ್ನು ಕೂಡಿಸಿ ಅವರೇ ಒಂದು ಮನವೊಲಿಸಿ ಇದಕ್ಕೊಂದು ದಾರಿ ತೆಗೆಯೋದಕ್ಕೆ ನಮ್ಮ ಹೈಕಮಾಂಡ್ ಸಕ್ಷಮವಾಗಿದೆ ಮತ್ತು ಸಮರ್ಥವಾಗಿಯೇ ಅದನ್ನ ಆಯಾ ಸಂದರ್ಭದಲ್ಲಿ ತಗೊಳ್ತಾರೆ. ಇದು ನಂಬರ್ 1. ನಂಬರ್ 2, ಮೇಡಮ್ ಇವ್ರು ಹೇಳ್ತಾ ಇದ್ದಾರೆ ಅಷ್ಟು ರಸ್ತೆ ದುರಸ್ತೆಗಳಿದಾವೆ, ಅಲ್ಲಿ ಹಂಗ ನೀರ್ ಹೊಕ್ಕಿದೆ, ಇಲ್ಲಿ ಹಿಂಗ್ ಹೋಗಿದೆ. 11 ವರ್ಷದಿಂದ 14ನೇ ವರ್ಷದಿಂದ ಈಗ ನೋಡ್ತಾ ಇದೀವಿ, ಎಷ್ಟು ಬ್ರಿಡ್ಜ್ ಕಟ್ಟಿರೋ ಬಿದ್ದೋಗಿಲ್ಲ ಮೇಡಮ್. ಎಷ್ಟು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋದಿಲ್ಲ. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಪ್ರಶ್ನೆ ಕೇಳಿದಾಗ ಹೇಳಿದ್ರಲ್ವಾ, ಒಬ್ರು ಉದ್ಯಮಿಗಳು ಟ್ವೀಟ್ ಮಾಡಿದಾಗ ಅದಕ್ಕೆ ಪ್ರತಿಕ್ರಿಯೆ ಮಾಡುವಾಗ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ, ನಾನು ಹೇಳಕ್ ಹೋಗೋದಿಲ್ಲ, ನೀವು ಹೋಗಿ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ನೋಡಿ. ಯಾಕೆ ಮೊನ್ನೆ ಗುಜರಾತಿಗೆ ಹೋಗಿದ್ದಾಗ, ತವರು ರಾಜ್ಯಕ್ಕೆ ಹೋಗಿದ್ದಾಗ ಒಂದು ನಿಮಿಷ ಮಾತಾಡ್ಬೇಡಿ, ವಿಮಾನ ಹೆಲಿಕಾಪ್ಟರ್ ಕೈ ಕೊಟ್ಟಾಗ ಅವ್ರು ರಸ್ತೆಗಳಿಗೆ ಹೋಗಿದ್ದಾಗ ಕರ್ನಾಟಕ ಬಗ್ಗೆ ಮಾತಾಡಿ. ನೀವ್ ಮಾತಾಡ್ಬೇಕು, ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರು ಮಾತಾಡ್ಬಿಡ್ಲಿ, ಮುಗಿದ್ಬಿಡ್ಲಿ, ನೀವು ನಂತರ ಮಾತಾಡುವಂತೆ. ಶೈಲೇಶ್ ಅವರೇ ಕಂಟಿನ್ಯೂ ಮಾಡಿ. ಮಾತಾಡಿ ಕರ್ನಾಟಕದ ಮಾತಾಡಿ. ಕರ್ನಾಟಕದಲ್ಲ ರೀ,
ಇದು ಒಕ್ಕೂಟ ವ್ಯವಸ್ಥೆಯಲ್ಲಿದೀವಿ. ನೀವು ಒಬ್ರ ಮೇಲೆ ಗೂಬೆ ಕೂರಿಸೋದಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದೀರಿ ಅನ್ನೋದನ್ನು ಕೂಡ ನೀವು ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ಬರೀ ಕರ್ನಾಟಕದ ಅಂದ ತಕ್ಷಣ ಕರ್ನಾಟಕದಲ್ಲಿ ಯಾರು ಕೈ ತೊಳ್ಕೊಂಡು ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್. ಹಾಗಾಗಿ ಪ್ರತಿ ಒಂದು ಹೌದು, ಕೇಂದ್ರ ಸರ್ಕಾರದ್ದೇ ಯಾವ ರೀತಿ ಒಂದು ಒಕ್ಕೂಟ ವ್ಯವಸ್ಥೆಗೆ ದಕ್ಷಿಣ ರಾಜ್ಯಗಳಿಗೆ ಅವರು ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಜಗಜ್ಜಾಹಿರವಾಗಿರುವಂತಹ ವಿಷಯ. ಅನೇಕ ಬಾರಿ ಈ ವಿಷಯವನ್ನ ಎತ್ತುತ್ತಾ ಇದೀವಿ. ಅದು ತೆರಿಗೆ ವಿಷಯ ಇರ್ಬೋದು, ನೆರೆ ಪರಿಹಾರ ಇರ್ಬೋದು, ಬೇರೆ ಇಲ್ಯಾವುದೇ ವಿಷಯಗಳಿಗಿರ್ಬೋದು. ಅವರು ನಮ್ಮ ಜೊತೆ ಯಾವ ರೀತಿ ನಡ್ಕೊಳ್ದೇ ಇದ್ದಿದ್ರೆ ಈ ಯಾವ ಬೆಲೆಗಳನ್ನು ಕರ್ನಾಟಕ ಸರ್ಕಾರ ಏರ್ಸೋದಕ್ಕೆ ಸಾಧ್ಯವಿರ್ಲಿಲ್ಲ. ಕುಮಾರಣ್ಣ ಅವ್ರು ಈಗ ಹೇಳಿದ್ದಾರೆ ಅಂತ ಹೇಳಿದ್ರು ಮೇಡಮ್ ಅವರು, ಒಳ್ಳೇದು. ಅವ್ರು ಹೋಗಿ ತಗೊಂಡ್ ಬಂದ್ರೆ ನಾವು ಶ್ಲಾಘನೆ ಮಾಡ್ತೀವಿ. ಖಂಡಿತ ನಮ್ಮ ರಾಜ್ಯಕ್ಕೆ ಅದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಮಾಡ್ಲಿ. ಆದ್ರೆ ಮಾತಾಗಿ ಉಳಿಯೋದ್ ಬೇಡ. ಯಾಕಂತಂದ್ರೆ ಮೇಡಮ್, ಇದು ಇಲ್ಲಿವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 75 ವರ್ಷಗಳಿಂದ ನಡ್ಕೊಂತ ಬಂದಿರೋದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಗಳು ಕೂಡ ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಬೇಕಾಗುತ್ತೆ. ಅದು ಅವ್ರು ಹೇಳಿದ್ರು, ಎಷ್ಟು ಬ್ರಿಡ್ಜ್ ಕಟ್ಟಿಸಿದ್ರಿ, ಎಷ್ಟು ಕಾಲೇಜ್ ಕಟ್ಟಿದ್ರಿ. ಒಂದು ಪೆನ್ನು ತೆಗೆದುಕೊಂಡ್ರೆ ನಿಮ್ಗೆ 50% ಟ್ಯಾಕ್ಸ್ ಹಣ ನಿಮಗ್ ಬರುತ್ತೆ. 5 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ 2 ರೂಪಾಯಿ ಟ್ಯಾಕ್ಸ್ ಹಣ ನಿಮಗೆ ಬರುತ್ತೆ. ಯಾವುದೇ ಒಂದು ವಾಟರ್ ಬಾಟಲ್ ತೆಗೆದುಕೊಂಡ್ರೆ 50% ಹಣ ಬರ್ತದ. ಹಣ ಏನ್ ಮಾಡಿದ್ರಿ ಲೆಕ್ಕ ಕೊಡಿ. ಆ ಹಣ ಎಲ್ಲಿ ಕೊಡಿದ್ರಿ? 7 ಲಕ್ಷ ಕೋಟಿ ಸಾಲ ಮಾಡಿದ್ರಿ ಇವತ್ತು ರಾಜ್ಯದಲ್ಲಿ. ಜಿಎಸ್ಟಿ ಏರಿಸಿದವ್ರು ಯಾರು? ಜಿಎಸ್ಟಿ ಏರಿಸಿದವ್ರು ಯಾರು? ಇಳಿಸಿದವ್ರು ಯಾರು? ಜಿಎಸ್ಟಿಗಿಂತ ಮುಂಚೆ ಇತ್ತಲ್ಲ ನಿಮ್ಮ ವ್ಯಾಟ್. ಜಿಎಸ್ಟಿಗಿಂತ ಮುಂಚೆ ಇದ್ದಂತ ವ್ಯಾಟ್ ಪರ್ಸೆಂಟೇಜ್ ಬಗ್ಗೆ ಚರ್ಚೆ ಮಾಡೋಣ. ಜಿಎಸ್ಟಿಗಿಂತ ಮುಂಚೆ ಇದ್ದಂತ ನಿಮ್ಮ ವ್ಯಾಟ್ ಡಬಲ್ ಇತ್ತು, ಅದ್ರ ಬಗ್ಗೆ ಚರ್ಚೆ ಮಾಡೋಣ.